ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಬಹಳ ವಿಶೇಷವಾದಂಥ ಸಬ್ಜೆಕ್ಟು. ಬಹುಶಃ ಇದು ಯಾರಿಗೂ ಗೊತ್ತಿರೋದಿಲ್ಲ. ನನ್ನ 45 ವರ್ಷದ ಅನುಭವದ ಆಧಾರದ ಮೇಲೆ ಇವತ್ತು ನಾನು ಕೆಲವು ಇಂಪಾರ್ಟೆಂಟ್ ಸೀಕ್ರೆಟ್ಸ್ನ ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನನ್ನ ಹತ್ರ ಭಾಳಷ್ಟು ಜನ ಈ ಬ್ಲ್ಯಾಕ್ ಮ್ಯಾಜಿಕಲ್ಲಿ ಸಫರ್ ಮಾಡ್ತಾ ಇರೋರು ಬರ್ತಾರೆ ಅಪಾಯಿಂಟ್ಮೆಂಟ್ ತೊಗೊಂಡು. ಕಾಟೇರಿ ಪ್ರಯೋಗ ನರಳ್ತಿರ್ತಾರೆ, ಚೌಡಿ ಪ್ರಯೋಗದಲ್ಲಿ ನರಳ್ತಿರ್ತಾರೆ. ಬಾನಾಮತಿಲಿ ಹಲವಾರು ಮತಿಗಳಿವೆ, ಖೇದಮತಿ, ಮಂದಮತಿ, ಮದಮತಿ ಅಂಥೇಳಿ ಹಲವಾರು ಡಿಪಾರ್ಟ್ಮೆಂಟ್ಸ್ ಇದೆ. ಅಂಥ ಮಂತ್ರತಂತ್ರ ಭಾಗದಲ್ಲಿ ಪ್ರಯೋಗ ಮಾಡಿ ಎದುರಾಳಿಗೆ ಪ್ರಯೋಗ ಮಾಡಿಬಿಟ್ಟಿರ್ತಾರೆ. ಈಗ ಒಬ್ಬ ಮಾಂತ್ರಿಕ ಮಾಟ ಮಾಡಿಸೋನ್ಗೆ ಹೇಳಲ್ಲ, ಇದು ಇಂಥ ಮೆಥಡಲ್ಲೇ ನಾನು ಮಾಟ ಮಂತ್ರ ಮಾಡ್ತಾ ಇದ್ದೀನಿ ಅಂತ ಹೇಳಲ್ಲ. ಹೋಗ್ತೇನೊಬ್ಬ, ನೋಡಿ ನಮ್ಮ ಎದುರುಗಡೆ ಮನೆ ಒಬ್ಬ ಶತ್ರು ಇದ್ದಾನೆ, ಅವನು ನಮ್ಗೆ ತುಂಬ ತೊಂದರೆ ಕೊಡ್ತಿದ್ದಾನೆ, ಅವನಿಗೆ ಸರಿಯಾಗಿ ಕೈಕಾಲು ಸೇದೋಗ್ಲಿ, ಇಲ್ಲ ಅವನು ಹಂಗೆ ರಕ್ತಕ್ಕೆ ಸತ್ತೋಗ್ಲಿ ಅಂತ ಮಾಟ ಮಾಡಿ ಅಂಥೇಳಿ ದುಡ್ಡು ಕೊಡ್ತಾರೆ ಮಾಂತ್ರಿಕನಿಗೆ. ಆದರೆ ಮಾಂತ್ರಿಕ ಯಾವ ಮೆಥಡು, ಯಾವ ಫಾರ್ಮುಲಾ, ಯಾವ ಕಾನ್ಸೆಪ್ಟ್, ಯಾವ ಟೆಕ್ನಾಲಜಿ ಯೂಸ್ ಮಾಡ್ತಾನೆ ಅಂತ ಮಾಂತ್ರಿಕ ಹೇಳ್ಕೊಡೋದಿಲ್ಲ, ಹೇಳೋದೂ ಇಲ್ಲ. ಆಯಿತು, ದುಡ್ಡು ತಗೋತಾನೆ, ಮಾರಣ ಪ್ರಯೋಗ ಮಾಡ್ತಾನೆ. ಮಾರಣ ಪ್ರಯೋಗದಲ್ಲಿ ಬೇಕಾದಷ್ಟು ಟೆಕ್ನಿಕ್ ಇದೆ. ಕಾಳಿ ಯೂಸ್ ಮಾಡ್ಕೊಂಡು ಸಾಯಿಸ್ಬೋದು, ಪ್ರತ್ಯಂಗಿರಾದೇವಿ ಯೂಸ್ ಮಾಡ್ಕೊಂಡು ಒಬ್ಬ ಶತ್ರುನ ಸಾಯಿಸ್ಬೋದು, ಭೈರವ, ಭೈರವಿ, ಚಿನ್ನಮಸ್ತಾದೇವಿ, ಕಾಟೇರಮ್ಮ, ಚೌಡಿ, ಚಂಡಿ, ಹೀಗೆ ಹಲವಾರು ಪೋರ್ಟ್ಫೋಲಿಯೋಗಳಿದೆ. ಅವರ ಮಂತ್ರ ತಗೊಂಡು ಅವನ ಮೇಲೆ ಪ್ರಯೋಗ ಮಾಡಿದ್ರೆ ಅವ್ನು ಸತ್ತೋಗ್ಬೋದು. ಸ್ತಂಭನ ಪ್ರಯೋಗ, ಕೈಕಾಲು ಸೇದೋಗ್ಲಿ ಅಂತ ಮಾಟ ಮಂತ್ರ ಮಾಡಿಬಿಡ್ತಾರೆ. ಸ್ತಂಭದಲ್ಲಿ ಬಗಳಾಮುಖಿ, ಪ್ರತ್ಯಂಗಿರ, ಹೀಗೆ ಹಲವಾರು ದೇವತೆಗಳ ಮಂತ್ರದಿಂದ ಅವನ ಕೈಕಾಲ ಸೇದಿಸ್ಬಿಡ್ಬೋದು. ಆದರೆ ಮಾಂತ್ರಿಕ ನಾನು ಯಾವ ಮಂತ್ರ ಹೇಳಿದ್ದೀನಿ, ಯಾವ ಮೆಥಡಲ್ಲಿ ಪೂಜೆ ಮಾಡ್ತಾ ಇದ್ದೀನಿ ಅಂತ ಹೇಳಲ್ಲ. ಆದರೆ ಇವನಿಗೆ ದುಡ್ಡು ಕೊಟ್ಟ ಅವನಿಗೆ ಏನು ಬೇಕೋ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿಬಿಡ್ತದೆ. ಈ ಥರದವರು ನರಳ್ತಿರೋರು ಬರ್ತಾರೆ, ನನಗೆ ಹಿಂಗೆ ಆಗ್ತಿದೆ, ಹೀಗಾಗ್ತಿದೆ, ಉಣ್ಮೆ ಅಮಾವಾಸ್ಯೆಯಲ್ಲಿ ಈ ಥರ ಎಲ್ಲ ಪ್ರಯೋಗ ಆಗಿದೆ ಅನಿಸ್ತದೆ, ನನಗೆ ನಡೆಯೋಕ್ಕಾಗ್ತಿಲ್ಲ, ಸಾಯ್ತೀನೋ ಅನ್ನೋ ಭಯ, ಎದೆ ಹಿಡ್ಕೊಂಡಂಗಾಗತ್ತೆ, ಎದೆ ಮೇಲೆ ತುಳಿದಂಗೆ ಆಗುತ್ತೆ. ಆಯಾ ಪ್ರಯೋಗದ ತಕ್ಕಂತೆ ಸಿಂಪ್ಟಮ್ಸ್ ಅನುಭವಿಸ್ತಿರ್ತಾನೆ ಮಾಂತ್ರಿಕ ಮಾಡಿರೋ. ಸರಿ, ಎಲ್ಲ ಥರ ಚೆಕ್ ಮಾಡಿ ನಾವು ನೋಡಿದಾಗ, ಇವನಿಗೆ ಇಂಥ ದೇವತೆಯಿಂದ ಪ್ರಯೋಗ ಆಗಿದೆ, ಇದನ್ನು ಯಾರು ಮಾಡಿರ್ಬೋದು? ಕೆಲವು ಮಂತ್ರದಲ್ಲಿ ಎಕ್ಸ್ಪರ್ಟ್ ಆಗಿಬಿಡ್ತಾರೆ. ನಾನು ನೋಡಿದಾಗೆ ಅಸ್ಸಾಮಲ್ಲಿ ಮತ್ತು ಒರಿಸ್ಸಾದಲ್ಲಿ ಕೆಲವರು ತಾರಾದೇವಿ ಬಗಳಾಮುಖಿನ ಸಿದ್ಧಿ ಮಾಡ್ಕೊಂಡು ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾರೆ. ಅಂಥವರೇ ಮಾಡಿದ್ದಾರೆ ಅಂತ ಗೊತ್ತಾಗಿಬಿಡುತ್ತದೆ. ಕೆಲವು ಕೊಳ್ಳೇಗಾಲದಲ್ಲಿ ಫೇಮಸ್ ಇದ್ದಾರೆ, ಕೆಲವರು ಅವರು ಕಟ್ಟು ಪ್ರಯೋಗಗಳನ್ನು, ಕಾಟೇರಿ ಪ್ರಯೋಗಗಳನ್ನು ಮಾಡ್ತಾರೆ. ಕೆಲವು ನಮ್ಮ ನಾರ್ತ್ ಕರ್ನಾಟಕ, ಬೀದರು, ಬಿಜಾಪುರ ಆ ಕಡೆ ಎಲ್ಲ ಕೆಲವರು ಮುಸ್ಲಿಮ್ಸು ಕೂಡ ಕೆಲವು ತಂತ್ರಗಳನ್ನು ಕಲ್ತಿದ್ದಾರೆ. ಅದು ಹಿಂದೂಗಳಿಗೆ ಗೊತ್ತಿಲ್ಲ, ಇಂಥವರೇ ಮಾಡಿದರೆ ಅಂತ ಹೇಳ್ಬಿಡ್ಬೋದು. ಆ ಥರ ಕೆಲವು ಕಾನ್ಸೆಪ್ಟ್ಸನ್ನು ನಾವು ಟೆಸ್ಟ್ ಮಾಡಿ, ಇವನು ಇದಕ್ಕೆ ನಳ್ತಾ ಇದ್ದಾನೆ, ಇವನು ಒಟ್ಟ ಸೇರ್ತಿಲ್ಲ, ದಿನ ಸಣ್ಣ ಆಗ್ತಿದ್ದಾನೆ, ಕೈಕಾಲು ಬಿದ್ದೋಗಿದೆ, ಮೂರ್ಛೆ ಹೋಗ್ತಿದ್ದಾನೆ, ಉಣ್ಮೆ ಅಮಾವಾಸ್ಯೆ ವಿಚಿತ್ರವಾದಂಥ ಸಿಂಪ್ಟಮ್ಸನ್ನ ಅಟ್ಯಾಕ್ ಮಾಡುತ್ತೆ. ಇದೆಲ್ಲ ನೋಡಿ ನಾವು ಅದಕ್ಕೊಂದು ಪರಿಹಾರ ಕೊಡ್ತೀವಿ ಅಂತ ಇಟ್ಕೊಳ್ಳಿ. ಪರಿಹಾರ ಕೊಟ್ಟ ಮೇಲೆ ತೊಗೊಂಡು ಹೋಗ್ತಾರೆ. ಹೋದ್ಮೇಲೆ ಅದನ್ನು ಮಾಡೋ ರೀತಿಯಲ್ಲಿ ಮಾಡೋದಿಲ್ಲ, ನಾವೇನು ಹೇಳಿರ್ತೀವಿ ಅದು ಮಾಡೋದಿಲ್ಲ. ರಿಸಲ್ಟ್ ಹೆಂಗೆ ಬರೋದಿಲ್ಲ. ಯಾಕೆ? ನಾನು 5 ತಿಂಗಳಿಂದ ಮಾಡ್ತಾಯಿದ್ದೀನಿ, 4 ತಿಂಗಳಿಂದ ಮಾಡ್ತಾಯಿದ್ದೀನಿ, ನನಗೆ ಸ್ವಲ್ಪ ಮಾತ್ರ ಕಮ್ಮಿ ಆಗಿದೆ, ಇನ್ನೂ ಉಳ್ಕೊಂಡಿದೆ, ಆ ಫೀಲಿಂಗ್ಸ್ ಇನ್ನೂ ಇದೆ, ನರಳ್ತಾ ಇದ್ದೀನಿ ಅಂತ ಅಂದಾಗ ಮತ್ತೆ ನೋಡಿದಾಗ ಅವರು ಏನು ದೊಡ್ಡ ತಪ್ಪೇನು ಮಾಡ್ತಿದ್ದಾರೆ ಅಂದರೆ, ಯಾರಿಗೆ ಬ್ಲ್ಯಾಕ್ ಮ್ಯಾಜಿಕಲ್ಲಿ ನರಳ್ತಿದ್ದಾರೋ, ಈಗ ನನಗೆ ಯಾರೋ ಮಾಡಿಸ್ಬಿಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ, ನಾನು ತುಂಬ ನರಳ್ತಾ ಇದ್ದೀನಿ, ಮಂತ್ರನೂ ಕೂಡ ನನಗೆ ವರ್ಕ್ ಆಗುತ್ತೆ, ಸ್ವಲ್ಪ ಆರಾಮಿರ್ತೀನಿ. ಯಾವಾಗ ನಾನು ಮನೇಲಿ ಮಾಂಸ ತಿಂದುಬಿಡ್ತೀನೋ, ಯಾವಾಗ ಮಾಂಸ ಮನೇಲಿ ಅಡುಗೆ ಮಾಡ್ತಾರೋ ಆಗ ನನಗಿನ್ನೂ ಜಾಸ್ತಿ ಆಗುತ್ತೆ, ನಾನು ಎಷ್ಟೇ ಮಂತ್ರ ಹೇಳಿದ್ರೂ ಹೋಗಲ್ಲ. ಯಾಕೆಂದರೆ ಮಾಂತ್ರಿಕ ಆ ತಂತ್ರವನ್ನು ಮಾಡಬೇಕಾದ್ರೆ, ತಂತ್ರ ಅಂದರೆ ಟೆಕ್ನಾಲಜಿ ಮಾಡಬೇಕಾದ್ರೆ ರಕ್ತವನ್ನು ಕೊಟ್ಟಿರ್ತಾನೆ, ಪ್ರಾಣಿ ಬಲಿ ಕೊಟ್ಟಿರ್ತಾನೆ. ನಾವು ಮಾಂಸನ ಬೇಯಿಸ್ಕೊಂಡು ತಿಂದರೆ ಅಥವಾ ಮನೇಲಿ ಮಾಡಿದಾಗ
ನಿಮಗೆ ಅವತ್ತು ಇನ್ನೂ ಜಾಸ್ತಿ ಆಗತ್ತೆ. ನನ್ನ ಹತ್ರ ಒಬ್ರು ಬಂದಾಗ ಅಮಾವಾಸ್ಯೆ ಹುಣ್ಣಿಮೆಲ್ಲ ನಾವೇ ಮನೆಯೊಳಗೆ ಕಚ್ಚಾಡ್ತೀವ್ರಿ, ಹೆಂಡ್ತಿ ನನಗೆ ಬೈತಾಳೆ, ನಾನು ಹೆಂಡ್ತಿಗೆ ಬೈತೀನಿ, ಮಕ್ಕಳು ನಮಗೆ ಬೈತಾರೆ, ಹೆಂಗೋ ಒಟ್ಟಿನಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಗಲಾಟೆ ಆಗತ್ತೆ. ಎಲ್ಲರೂ ಒಂದು ತೊಟ್ಟು ರಕ್ತ ನಮ್ಮನಲ್ಲಿ ಬೀಳಲೇಬೇಕು. ಯಾರಾದರೂ ಒಬ್ಬರು ಏನೂ ಇಲ್ಲ, ಹೆಂಡ್ತಿಗೆ ತರಕಾರಿ ಕಟ್ ಮಾಡುವಾಗಲಾದ್ರೂ ಒಂದು ಹನಿ ರಕ್ತ ಬಿದ್ದೋಗ್ಬೇಕು. ಯಾಕೆಂದರೆ ನೀವು ಮಂತ್ರ ಹೇಳ್ತಿದ್ದೀರಾ, ಆದರೆ ಜೊತೆಗೆ ಮಾಂಸ ತಿಂತಿರ್ತೀರಾ, ಮನೇಲಿ ಮಾಂಸದ ಅಡುಗೆ ನಡೀತಾ ಇರ್ತದೆ. ಆಗ ಯಾವ ಮಾಂತ್ರಿಕ ನಿಮಗೆ ಕೆಟ್ಟದಾಲಿಂತ ಮಾಡಿರ್ತಾನೋ ಆ ಶಕ್ತಿಗೆ ನೀವೇ ಮನೇಲಿ ಬಲಿ ಕೊಟ್ಟ ಹಾಗೆ, ನೀವೇ ಹೊಟ್ಟೆಗೆ ಮಾಂಸ ತಿಂದು ಬಲಿ ಕೊಟ್ಟ ಹಾಗೆ. ಆಗ ಇನ್ನೂ ರೌದ್ರವಾಗ್ತದೆ, ರಾಹು ಜಾಸ್ತಿ ಆಗ್ತಾನೆ. ಮನೇಲಿ ಅಡುಗೆ ಮಾಡಿ ಆ ಧೂಮ, ಆ ಹೊಗೆ, ಆ ಒಗ್ಗರಣೆ ಯಾವಾಗೋಯ್ತು ನಮಗೆ ಮಾಟ ಮಂತ್ರ ಮಾಡಿಸೋ ಶಕ್ತಿಗೆ ಇನ್ನೂ ಚೆನ್ನಾಗಿ ಆಟ ಆಡೋಷ್ಟು ಖುಷಿ ಆಗುತ್ತೆ. ಆದ್ದರಿಂದ ಬ್ಲ್ಯಾಕ್ ಮ್ಯಾಜಿಕ್ಕಲ್ಲಿ ಸಫರ್ ಪಡ್ತಿರೋರು ಮಾಂಸ ತಿನ್ನೋಂಗಿಲ್ಲ. ಮನೇಲಿ ಮಾಂಸ ಮಾಡಲಿಲ್ಲ ಅಂದರೆ ತಕ್ಷಣವೇ ಕ್ಯೂರ್ ಮಾಡ್ಕೋಬೋದು, ವಾಪಸ್ ರಿವರ್ಸ್ ಹೊಟ್ಟೋಗುತ್ತದು. ಇದು ಒಂದು ಸೀಕ್ರೆಟು. ಎರಡನೇ ಸೀಕ್ರೆಟು, ಮಾಟ ಮಂತ್ರ ತಂತ್ರದಲ್ಲಿ ನರಳುತ್ತಿರೋರು ಹೆಣ್ಣಾಗಲಿ ಗಂಡಾಗಲಿ ಸ್ಮೋಕ್ ಮಾಡೋದು, ಡ್ರಿಂಕ್ಸ್ ಮಾಡೋದು ಶುರು ಮಾಡಿಬಿಟ್ಟ ಅಂದರೆ ಆ ಮಾಟ ಮಂತ್ರ ಶಕ್ತಿಗೆ ಇನ್ನೂ ಪವರ್ ಕೊಟ್ಟಂಗೆ ಆಗುತ್ತೆ. ಆದ್ದರಿಂದ ನೀವೇನೇ ಜಪ ತಪ ಮಾಡಿದ್ರು, ಯಾವುದೇ ದೇವಸ್ಥಾನಕ್ಕೆ ಹೋದರೂ ವರ್ಕ್ ಆಗಲ್ಲ. ಮೊದಲನೇ ಸೀಕ್ರೆಟು, ಮಾಟ ಮಂತ್ರ ತಂತ್ರ ನಲ್ತಿರೋರು ಮಾಂಸ ನಿಷಿದ್ಧ ಮಾಡಬೇಕು. ಎರಡನೇದು, ಧೂಮಪಾನ ಮದ್ಯಪಾನ ಬಿಡಬೇಕು. ಮೂರನೇದು, ಕೆಲವರಿಗೆ ಮಾಟ ಮಂತ್ರ ಮಾಡಿಸಿರ್ತಾರೆ, ಆ ವ್ಯಕ್ತಿಗೆ ಕಾಳಸರ್ಪ ದೋಷ ಇರುತ್ತೆ. 12 ಸರ್ಪಗಳಲ್ಲಿ ಯಾವ್ದಾರೋ ಒಂದು ಸರ್ಪದೋಷ ಇರ್ತದೆ. ಮೊನ್ನೆ ಯಾರೋ ಒಬ್ಬರು ಬಂದಿದ್ರು, ಗೌರ್ಮೆಂಟ್ ಎಂಪ್ಲಾಯ್ ಅವರು, ಅವರಿಗೆ ಕಾಳಸರ್ಪ ದೋಷ ಇದೆ. ಅವ್ರಿಗೆ ಕಾಳಸರ್ಪ ದೋಷ ಏನಪ್ಪ ಅಂತಂದರೆ ವಿಷಧರ ಅಂತ ಒಂದು ಕಾಳಸರ್ಪ ಇದೆ, ಅದು ಅವ್ರಿಗೆ ಬರ್ತ್ ಬಂದಿದೆ. ಅವ್ರಿಗೆ ಅವ್ರ ಆಫೀಸಲ್ಲಿ ಯಾರೋ ಒಂದು ಹೆಂಗಸು ಸೇರಿ ಅವ್ರಿಗೆ ಕೆಲಸದಿಂದ ಬಿಟ್ಟೋಗ್ಬೇಕು, ಇಲ್ಲ ಹುಚ್ಚುಚ್ಚಂಗೆ ಅಲಿಬೇಕು, ಇಲ್ಲ ರಿಸೈನ್ ಮಾಡಿ ಹೋಗಬೇಕು ಅನ್ನೋ ರೀತಿಯಲ್ಲಿ ಯಾರೊಬ್ಬ ಮಾಂತ್ರಕರ್ತರು ಹೋಗಿ ಅವನ ಬಗ್ಗೆ ಮಾಟ ಮಾಡಿಸ್ಬಿಟ್ಟಿದ್ದಾರೆ. ಪಾಪ ಯಪ್ಪ ಏನು ದಿನ ನಲ್ಲಿದೆ, ಒಂದು ತಿಂಗಳು ಒಂದು ದಿವಸ ಆಫೀಸ್ಗೆ ಹೋದರೆ 5 ದಿವಸ ರೆಸ್ಟ್ ತಗೋತಾರೆ ಮನೇಲಿ. ಬಾಸ್ ಬೈತಾರಂತೆ, ಏನು ಇಷ್ಟೊಂದು ರಜಾ ತಗೋತೀರಾ, ಕೆಲಸ ಬಿಟ್ಟು ಹೋಗ್ರಿ, ರಿಸೈನ್ ಮಾಡ್ರಿ ಅಂತಾರಂತೆ. ಮನೆ ತೊಗೊಂಡ್ಬಿಟ್ಟಿದ್ದಾನೆ, EMI ಕಟ್ಟಬೇಕು, ಮಕ್ಕಳು ಓದ್ತಾ ಇದ್ದಾರೆ, ಕೆಲಸ ಬಿಟ್ಬಿಟ್ರೆ ಸಂಬಳ ಇಲ್ಲಿ ಬರುತ್ತೆ. ಅದಕ್ಕೆ ಅವ್ರು ನರಳಾಟ. ಕೊನೆಗೆ ನನ್ನ ಹತ್ರ ಬಂದರು. ಅವರು ಬಂದಮೇಲೆ ಈ ಥರ ಆಗ್ತಿದೆ ಅಂತೇಳಿ ನಾವು ಹೇಳಿದ್ವಿ, ನಿಮ್ಮ ಆಫೀಸಲ್ಲಿ ಒಂದು ಸ್ತ್ರೀಯಿಂದ ಪ್ರಯೋಗ ಆಗಿದೆ. ಸ್ತ್ರೀ ಎಂದು ಹೆಂಗೆ ಗೊತ್ತಾಯಿತು? ಚಂದ್ರ, ರಾಹು, ಶುಕ್ರ ಈ ಗ್ರಹಗಳಲ್ಲಿ ಆ ಹೆಂಗ್ಸ್ ಡಾಮಿನೇಟ್ ಆಗಿದ್ದಾಳೆ, ಚಂದ್ರ ಅಂತ ಬಂತು. ಚಂದ್ರ ಅಂದರೆ ಸ್ತ್ರೀಯಿಂದ ಪ್ರಯೋಗ ಆಗಿದೆ, ನಿಮ್ಮಲ್ಲಿ ಕೆಲಸ ಮಾಡೋ ಜಾಗದಲ್ಲಿ ಇದ್ದಾಳೆ ಅಂತ ಹೇಳಿದಾಗ ಅವ್ರಿಗೆ ಅರಿವಾಯಿತು, ಓ ಇವಳು ಒಬ್ಬಳೇ ಕುತಂತ್ರ ಮಾಡ್ತಿದ್ದಾಳೆ ನನಗೆ ಅಂತ. ಆಯಿತು, ಎಲ್ಲ ಕೊಟ್ಟಾಯಿತು, ಹೋದ್ರು ಕೂಡ ಪುನಃ ಅವ್ರಿಗೆ ಪ್ರಾಬ್ಲಮ್ ಶುರುವಾಯಿತು. ಮತ್ತೆ ನನ್ನ ಹತ್ರ ಬಂದರು, ನಾನು ನೋಡಿ ನಿಮಗೆ ಕಾಳಸರ್ಪ ದೋಷ ಇದೆ, ನೀವು ಮಾಂಸನೂ ತಿಂತಾ ಇದ್ದೀರಾ, ಕುಡಿತಿದ್ದೀರಾ, ಹೀಗಾಗಿ ನೀವು ಅವಳು ಮಾಡಿಸ್ಬಿಟ್ರೋ ಮಂತ್ರತಂತ್ರ ಅದಕ್ಕೆ ಇನ್ನೂ ಹೆಚ್ಚೆಚ್ಚಿಗೆ ಶಕ್ತಿ ನೀವೇ ತುಂಬ್ದಂಗೆ ಆಗತ್ತೆ. ಈ 3 ಬಿಟ್ಬಿಡಿ. ಕಾಳಸರ್ಪ ದೋಷ ಇರೋರು ಮಾಂಸ ತಿನ್ನೋಂಗಿಲ್ಲ, ಅವ್ರು ಮಾಟ ಮಂತ್ರ ಮಾಡಿಸಿರ್ಲಿ ಬಿಡಲಿ, ಕಾಳಸರ್ಪ ಇದೆ ಅಂದರೆ ಅವರು ಒಂದು ಹಾವಿಗೆ ಸಮಾನ. ಯಾರಿಗೆ ಮಾಟ ಮಂತ್ರ ತಂತ್ರ ಪ್ರಯೋಗ ಕಾಳಸರ್ಪ ದೋಷ ಇರೋರು ಮಾಡಿಸ್ಬಿಟ್ಟಿರ್ತಾರೋ ಅಂಥವ್ರು ದಿನನಿತ್ಯ ಹಾಲು ಕುಡಿಬೇಕು, ಹಾಕಿದ ಬಟ್ಟೆಗಳನ್ನೇ ಪದೇ ಹಾಕೋಂಗಿಲ್ಲ. ಮೂರನೇದು, ಹಾಲನ್ನು ದಾನ ಮಾಡ್ತಿರ್ಬೇಕು. ಯಾವಾಗ ಕಾಳಸರ್ಪ ದೋಷ ಇರೋರು ಮಾಟ ಮಂತ್ರ ನರಳ್ತಾ ಇದ್ರೆ ಹಾಲನ್ನು ದಾನ ಮಾಡ್ತಿದ್ರೆ ಆ ಮಾಟ ಮಂತ್ರ ಶಕ್ತಿ ದಿನ ಕಮ್ಮಿ ಆಗ್ತಾ ಹೋಗುತ್ತೆ, ವೀಕ್ ಆಗುತ್ತೆ. ಆಗಾಗ ಹೊತ್ತು ಕಾಲಿರಿತಿರ್ಬೇಕು. ಮಾಂತ್ರಿಕ ಮಾಡಿರೋ ಪವರ್ಗೆ ಹೊತ್ತು ಕಾಲಿರೋದ್ರಿಂದ ಸರ್ಪದೇವತೆ ನಿಮಗೆ ಸಪೋರ್ಟ್ ಮಾಡುತ್ತೆ. ಜೊತೆಗೆ ನಿಮ್ಮಲ್ಲಿ ಏನೋ ಸಣ್ಣ ವಿಗ್ರಹಗಳಿದ್ರೆ ಹಾಲಲ್ಲಿ ಅಭಿಷೇಕ ಮಾಡಬೇಕು. ಇದು 3ನೇ ಸೀಕ್ರೆಟ್. ಮೊದಲನೇದು, ಮಾಂಸ ಮಡ್ಡಿ ತಿನ್ನೋದ್ರಿಂದ ಮಾಟ ಮಂತ್ರ ಮಾಡಿಸಿದ್ರೆ ನಿಮಗೆ ಅದು ಗುಣ ಆಗಲ್ಲ. ಎರಡನೇದು, ಸ್ಮೋಕು ಡ್ರಿಂಕ್ಸು ಮಾಡಿದ್ರೆ ಗುಣ ಆಗಲ್ಲ. ಕಾಳಸರ್ಪ ದೋಷ ಇರೋರು ಮಾಟ ಮಂತ್ರ ನರಳ್ತಿದ್ರೆ ನಾವು ಕೊಟ್ಟಿರೋ ಮಂತ್ರ ಜೊತೆಗೇನೆ ಇದು ಸೇವೆ ನಡಿಬೇಕು. ಏನು? ಕ್ಷೀರಪಾನ, ಕ್ಷೀರದಾನ, ವಲ್ಮಿಕ ಅಂದರೆ ಉತ್ತ, ಸಂಸ್ಕೃತದಲ್ಲಿ ಉತ್ತಿಕ ವಲ್ಮಿಕ ಅಂತಾರೆ. ಅದಕ್ಕೆ ಹಾಲು ಎರಿಬೇಕು, ಆಮೇಲೆ ದಾನ ಮಾಡಬೇಕು. ಹಾಲು ದಾನ ಮಹಾಶ್ರೇಷ್ಠ. ಇನ್ನೊಂದು, ಮನೇಲಿ ವಿಗ್ರಹಗಳಿಗೆ ಹಾಲೆಲ್ಲ ಅಭಿಷೇಕ ಮಾಡಬೇಕು. ನಮ್ಮಲ್ಲಿ ವಿಗ್ರಹನೇ ಇಟ್ಟಿಲ್ಲ ಅಂದರೆ ಆಗಾಗ ಶಿವನ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಧ ಲೀಟ್ರು 1/4 ಲೀಟ್ರು ಯಥಾಶಕ್ತಿ ಅಭಿಷೇಕಕ್ಕೆ ನೀವು ಹಾಲನ್ನ ಕೊಟ್ಟು ಬರಬೇಕು. ಇವೆಲ್ಲಕ್ಕಿಂತ ಮಿತಿ ಮೀರಿದ ಯಾವುದಂದರೆ ಹಾಲು ದಾನ, ಕ್ಷೀರನ ದಾನ ಮಾಡೋದು. ಅನಾಥ ವೃದ್ಧರಿಗೆ, ಯಾರು ಮಕ್ಕಳಿಗಿರುವಂಥ ಬಾಣಂತಿ ಹೆಂಗಸಿಗೆ ಹಾಲನ್ನ ದಾನ ಮಾಡಿದ್ರೆ ಮಾಟ ಮಂತ್ರದ ಪವರ್ ಕಮ್ಮಿ ಆಗ್ತಾ ಹೋಗುತ್ತೆ. ಇನ್ನೊಂದು,
ಮಾಟ ಮಂತ್ರ ತಂತ್ರದಲ್ಲಿ ನರಳ್ತಾ ಇದ್ದೀರಾ ನೀವು, ಕಣ್ಕಂಡೋ ಜೊತೆ ಹೋಗಿ ಸೆಕ್ಸ್ ಮಾಡಿ ಬಂದ್ಬಿಡ್ತೀರಾ. ನಿಮಗೆ ಸ್ತ್ರೀ ಗ್ರಹದಿಂದ ಸ್ತ್ರೀ ದೇವತೆ ಮಂತ್ರದ ಉಪಯೋಗಿಸಿ ಮಾಟ ಮಂತ್ರ ಮಾಡಿದ್ರೆ, ಕಂಡ ಹೆಂಗಸ ಜೊತೆ ಹೋಗಿ ಸೆಕ್ಸ್ ಬಿಟ್ಟಿದ್ರೆ ನಿಮಗೆ ಮಾಟ ಮಂತ್ರ ಪ್ರಯೋಗ ರಿಸಲ್ಟ್ ಕೊಡಲ್ಲ. ಯಾಕಂದ್ರೆ ಉದಾಹರಣೆಗೆ ಬಗಳಾಮುಖಿ ಮಂತ್ರ ಯೂಸ್ ಮಾಡಿ ಮಾಂತ್ರಿಕ ನಿಮ್ಮ ಮೇಲೆ ಪ್ರಯೋಗ ಮಾಡಿರ್ತಾನೆ, ಚಿನ್ನಮಸ್ತಾದೇವಿ ಮಾಡಿರ್ತಾನೆ, ಇಲ್ಲ ಪ್ರತ್ಯಂಗಿರ ದೇವಿ ಮಂತ್ರ ಹೇಳಿ ಮಾಟ ಮಂತ್ರ ಮಾಡಿರ್ತಾನೆ. ನೀವು ನರಳ್ತಿರ್ತೀರ. ಅವನು ಯಾವುದೋ ಹುಡುಗಿ ಜೊತೆನೋ ಇನ್ಯಾವುದೋ ಹೆಂಗಸತ್ತು ಹೋಗಿ ಸೆಕ್ಸ್ ಮಾಡಿ ಬಂದರೆ ಸ್ತ್ರೀ ದೇವತೆ ಏನು ಮಾಡ್ತಾಳೆ, ಅದರದ್ದು ಫಲ ಡಬಲ್ ಮಾಡಿಬಿಡ್ತಾಳೆ. ಆದ್ದರಿಂದ ಮಾಟ ಮಂತ್ರ ತಂತ್ರದಿಂದ ಬಿಡುಗಡೆ ಆಗೋವರೆಗೂ ನಾವು ಈ ಎಚ್ಚರಿಕೆಯನ್ನು ವಹಿಸಿರಬೇಕು. ಯಾವಾಗ ನಾವು ಪರಸ್ತ್ರೀ ಸಂಬಂಧದ ಜೊತೆಗೆ ನಾವು ಸುಖಪಟ್ಟಾಗ ಅರ್ಧ ಎನರ್ಜಿ ಅವಳಿಗೂ ಟ್ರಾನ್ಸ್ಫರ್ ಆಗಿಬಿಡ್ತದೆ, ಅವಳು ಕೂಡ ನರಳಕ್ಕೆ ಶುರು ಮಾಡಿಬಿಡ್ತಾಳೆ. ಅದೇ ಪುರುಷ ಗ್ರಹದಿಂದ ಮಾಡಿದರೆ ಭೈರವ, ಶರಬೇಶ್ವರ, ಈ ಥರ ನರಸಿಂಹ, ಈ ಥರ ದೇವರ ಉಪಯೋಗಿಸ್ಕೊಂಡು ಮಾಂತ್ರಿಕ ಮಂತ್ರತಂತ್ರ ಮಾಡಿ ಮೇಲೆ ಪ್ರಯೋಗ ಮಾಡಿದರೆ ಅದು ಅಷ್ಟು ನಿಮಗೆ ಕಮ್ಮಿ ಮಾಡಲ್ಲ. ಯಾಕೆಂದರೆ ಅಷ್ಟು ಇಂಪ್ಯಾಕ್ಟ್ ಜಾಸ್ತಿ ಮಾಡೋದಿಲ್ಲ. ಯಾವಾಗ ಒಬ್ಬ ಪುರುಷ ಸ್ತ್ರೀ ಜೊತೆಗೆ ಹೋದಾಗ ಒಬ್ಬ ಹೆಂಗಸಿಗೆ ಪ್ರಯೋಗ ಮಾಡಿಬಿಟ್ಟಿರ್ತಾನೆ ನೋಡಿ. ಯಾರೋ ಒಬ್ಬರು ಚೀಟಿ ಹಾಕಿದ್ರಂತೆ, ಅವಳು ಚೀಟಿ ಕೊಡಲಿಲ್ಲ, ಹಣ ಕೊಡಲಿಲ್ಲ ಅಂತೇಳಿ 3-4 ಜನ ಸೇರಿಸಿ ದುಡ್ಡು ಇನ್ವೆಸ್ಟ್ ಮಾಡಿ ಮಾಟ ಮಂತ್ರ ಮಾಡಿಬಿಟ್ಟಿದ್ದಾಳೆ ಚೀಟಿ ನಡೆಸೋಳ ಮೇಲೆ. ಅವಳ ಹತ್ರ ಗಯಾಳಿ ಹೆಂಗಸು, ಅವಳು ಊರು ಬಿಟ್ಟು ಹೊಟ್ಟೋಗಿದ್ದಾಳೆ. ಅವಳ ಮೇಲೆ ಈಗ ಪ್ರಯೋಗ ಆಗಿದೆ ಅವಳ ಮೇಲೆ. ಯಾಕೆ? ಚೀಟಿ ದುಡ್ಡು ಇವಳು ಕೊಟ್ಟಿಲ್ಲ, ಚೀಟಿ ಹಾಕ್ದವ್ರಿಗೆ ಮಂತ್ರ ಪ್ರಯೋಗ ಮಾಡಿಸ್ಬಿಟ್ಟಿದ್ದಾರೆ. ಅವಳೇನು ಮಾಡ್ತಾರೆ, ಕಣ್ಕಂಡು ಗಂಡಸ ಜೊತೆಲಿ ಹೋಗಿ ಸುಖ ಪಟ್ಬಿಟ್ಟಿದ್ದಾಳೆ. ಅವಳಿಗೆ ಇನ್ನೂ ಜಾಸ್ತಿಯಾಗಿ ಈ ಶರೀರ ಪೂರ್ತಿ ಅವಳಿಗೆ ಸ್ತಂಭನ ಆಗೋಯ್ತು, ಸೇದೋಯ್ತು. ಈಗ ಅವಳಿಗೆ ಈಗ ಅರಿವಾಗ್ತಿದೆ, ನಾನು ಚೀಟಿ ಹಾಕ್ದವ್ರು ದುಡ್ಡು ಕೊಡ್ದಿರೋದಕ್ಕೆ ಈ ಥರ ಆಯಿತು ಅಂತೇಳಿ. ಅವಳು ಯಾರೋ ಒಬ್ರು ಫೋನ್ ಮಾಡಿ ಹೇಳ್ತೆ, ನನ್ನ ದುಡ್ಡು ಬರೋವರೆಗೂ ನೀನು ಕೈಕಾಲು ಅಲ್ಲಾಡೋದಕ್ಕೆ ಮಾಡಿಬಿಡ್ತೀನಿ, ಕೈಕಾಲು ಅಲ್ಲಾಡಲ್ಲ ಹಂಗೆ ಮಾಡಿಬಿಡ್ತೀನಿ ಅಂತ ಹೇಳಿದಂತೆ. ಆ ಹೆಂಗಸು ನನ್ನ ಹತ್ರ ಬಂದಿದ್ದಾಳೆ, ಹಿಂಗೆ ಹೇಳಿದ್ರು ಈ ಥರ ಆಗಿದೆ ನೋಡಿ ನನಗೆ ಅಂತೇಳಿ. ಅದಕ್ಕೆ ಧರ್ಮ ನಿಂದು ಅಧರ್ಮದಲ್ಲಿದೆ. ಚೀಟಿ ಹಾಕ್ತು ದುಡ್ಡು ಕೊಡದೆ ಮನೆ ಖಾಲಿ ಮಾಡ್ಕೊಂಡು ಹೋದು ಯಾವ್ದಾದ್ರು ಒಳ್ಳೇದು ಮಾಡ್ತಾನಮ್ಮ. ಒಂದು ನಿನ್ನಲ್ಲಿ ಕೆಟ್ಟದ್ದು ಮಾಡಿದ್ಯಾ, ಅವರು ಕೆಟ್ಟದ್ದು ಮಾಡಿದ್ದಾರೆ, ಕೆಟ್ಟದ್ದು ಅವರು ಮಾಡಿದ್ದಾರೆ, ಕೆಟ್ಟದ್ದು ನೀನು ಮಾಡೋದ್ರಿಂದ ಇದು ನಾನೇನು ಮಾಡೋಕ್ಕೆ ಸಾಧ್ಯ ಇಲ್ಲ, ಕರ್ಮ ನಡೆದೋಗಿದೆ, ನೀನು ಅನುಭವಿಸ್ಲೇಬೇಕು ಅಂತೇಳಿ. ಆಮೇಲೆ ಅದು ಯಾವುದೋ ಮಡ್ರಾಸ್ ಹತ್ರ ಒಂದು ಆಂಧ್ರದ ಹತ್ರ ಏನೋ ಔಷಧಿ ಕೊಡ್ತಾರೆ, ಅಲ್ಲೋಗಿ ತೊಗೋತೀನಿ ಹಾಗೆ ಅಂದರು. ಅಲ್ಲಿ 6 ತಿಂಗಳು ತೊಗೊಂಡ್ರು ಕೂಡ ಹೋಗಿಲ್ಲ. ಯಾಕೆಂದರೆ ಜನಗಳ ಶಾಪ, ದುಡ್ಡು ಕೊಡದೆ ಹೊಟ್ಟೋಗಿದ್ದಾಳೆ. ಮಾಟ ಮಂತ್ರದ ಪವರು ಮತ್ತು ಅವಳಲ್ಲೂ ಕೂಡ ಅಧರ್ಮ ಆಗಿರೋದ್ರಿಂದ ಮಾಟ ಮಂತ್ರದ ನಿಮ್ಗೆ ಬಿಡ್ಸೋಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ನಮಗೆ ಮಾಟ ಮಂತ್ರ ಆಗಿದೆ ಅಂತ ಗೊತ್ತಿದ್ದು ಕೂಡ ಈ ತಪ್ಪುಗಳನ್ನು ಮಾಡಿದ್ರೆ ನೀವು ಯಾವ ದೇವಸ್ಥಾನಕ್ಕೆ ಹೋದರೂ ಕೂಡ ಮಾಟ ಮಂತ್ರದ್ದು ರಿಸಲ್ಟು, ಫಲಿತಾಂಶ, ಫಲ ಸಿಗೋದಿಲ್ಲ. ಈ ಒಂದು ಅನುಭವನ ನೀವೆಲ್ಲೂ ಹುಡುಕರೂ ಸಿಗೋದಿಲ್ಲ. ಯಾವ ಇಂಟರ್ನೆಟಲ್ಲಿಲ್ಲ, ಯಾವ ಟೆಕ್ಸ್ಟ್ ಬುಕ್ಕಲ್ಲೂ ಇಲ್ಲ. ಇದು ನನ್ನ 45 ವರ್ಷ ಅನುಭವ ನಿಮ್ಗೆ ಹೇಳ್ತಾ ಇದ್ದೀನಿ. ಅದರಿಂದ ಯಾರ್ಯಾರು ಮಾಟ ಮಂತ್ರ ತಂತ್ರದ್ದು ನರಳುತ್ತಿದ್ದಾರೋ ಮೊದಲು ಮಾಂಸ ತಿನ್ನೋದು ಬಿಡಿ. ಮನೆ ಒಳಗೆ ಅಡುಗೆ ಮಾಡಲೇಬಾರ್ದು, ಆ ಮಾಂಸದ ಹೊಗೆ ಬರಬಾರ್ದು. 2 ಸ್ಮೋಕು ಡ್ರಿಂಕ್ಸ್ ಮಾಡೋಂಗಿಲ್ಲ. 3 ಕಡೆ ಸೆಕ್ಸ್ ಮಾಡೋಂಗಿಲ್ಲ. ಜೊತೆಗೆ ಅಧರ್ಮದಲ್ಲಿ ಇರಬಾರ್ದು. ನಾವು ಅಧರ್ಮದಲ್ಲಿ ಯಾವಾಗಿರ್ತೀವೋ ಬೇಗ ಕನೆಕ್ಟ್ ಆಗಿಬಿಡ್ತದೆ. ಇದನ್ನು ನಾನು ನಿಮ್ಮ ಗಮನಕ್ಕೆ ತಂದಿದ್ದೀನಿ. ಅದಕ್ಕೆ ಎಷ್ಟೋ ಜನ ಆ ಪೂಜೆ ಮಾಡಿಸ್ದೆ, ಆ ಮಂತ್ರ ಹೇಳಿದೆ, ಆ ಹೋಮ ಮಾಡಿಸ್ದೆ, ನನ್ನ ಗುಣನೇ ಆಗ್ತಿಲ್ಲ, ಪದೇ ಅದೇ ಥರ ಆಗ್ತಿದೆ ಅನ್ನೋ ಕಾರಣ ಈ 4 ತಪ್ಪು ನಿಮ್ಮಲ್ಲಿದ್ದರೆ ಮಾತ್ರ 4 ಅಷ್ಟೋ ಜನರಲ್ಲಿ ಇರ್ತದೆ. 4 ಒಂದಿದ್ರು ಕೂಡ ಅಷ್ಟೇ ನಿಮಗೇನಾಗುತ್ತೆ, ಆ ರಿಸಲ್ಟು ನಿಮಗೆ ಸಿಗೋದಿಲ್ಲ, ಕ್ಯೂರ್ ಆಗೋದಿಲ್ಲ. ನೀವು ಇದನ್ನು ನಾನು ಎಲ್ರಿಗೂ ಹಂಚ್ಕೋಬೇಕು ಅನ್ನೋ ದೃಷ್ಟಿಲಿ ಇದನ್ನು ಎಪಿಸೋಡ್ ಮಾಡಿದ್ದೀನಿ. ಬಹುಶಃ ಈ ಒಂದು ಎಪಿಸೋಡ್ ನಿಮ್ಗೆಲ್ರಿಗೂ ಗಮನಕ್ಕೆ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ಮೇಲಾದರೂ ಮಾಂಸ ಮಡ್ಡಿ ಮತ್ತು ಕುಡಿತ ಇದೆಲ್ಲ ಬಿಟ್ಟಿದ್ದೆ ಆದರೆ ನೀವು ದೇವಸ್ಥಾನಕ್ಕೆ ಹೋಗಿ ಬೇಗ ಕ್ಯೂರ್ ಆಗಿಬಿಡ್ತದೆ. ಅಥವಾ ನೀವೇನೋ ಮಂತ್ರ ಹೇಳಿ ಬೇಗ ರಿಸಲ್ಟ್ ಕೊಡುತ್ತೆ. ಇದನ್ನಿಟ್ಕೊಂಡು ಇವೆಲ್ಲ ಮಾಡ್ತೀನಿ ಅಂದರೆ ನಿಮಗೆ ಖಂಡಿತ ಒಳ್ಳೇದಾಗೋದಿಲ್ಲ, ರಿಸಲ್ಟ್ ಬರೋದಿಲ್ಲ. ಇದನ್ನು ಹೇಳಲಿಕ್ಕೆ ಈ ಒಂದು ಸಂಚಿಕೆಯನ್ನು ಮಾಡಿದ್ದೀನಿ. ನೋಡಿದಲ್ಲ ವೀಕ್ಷಕರೇ, ಮಾಟ ಮಂತ್ರ ತಂತ್ರ ನಾವು ಎಷ್ಟೇ ಪೂಜೆ ಹೋಮ ಮಾಡಿದ್ರು ಗುಣ ಆಗ್ತಿಲ್ಲ ಅನ್ನೋಕ್ಕೆ ಕಾರಣ ಈ ಒಂದಿಷ್ಟು ಸೀಕ್ರೆಟ್ಸನ್ನು ನಾವು ಮೇಂಟೈನ್ ಮಾಡಬೇಕು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಇದನ್ನು ವಿಶೇಷವಾಗಿ ತಿಳಿಸಿದ್ದೀನಿ. ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ನೀವು ನೋಡಿದಂಥ ಎಪಿಸೋಡ್ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಲಿಂಕ್ಡ್ಇನ್ನಲ್ಲಿ ಕೂಡ ನಾವು ಟೈಮ್ ಟು ಟೈಮು ಇನ್ಫಾರ್ಮೇಷನ್ ಅಪ್ಡೇಟ್ ಮಾಡ್ತಿರ್ತೀವಿ. ಯಾರಿಗೆ ಅಪಾಯಿಂಟ್ಮೆಂಟ್ ಬೇಕೋ ಅವ್ರು ಮಾತ್ರ
www.lakshmisrinivas.in ಅಂತ ಲಾಗಿನ್ ಆಗಿ ನೀವೇ ಯಾವ ಡೇಟ್ ಯಾವ ಟೈಮ್ಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.